ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಸ್ತ್ ವೀಕೆಂಡ್ ಚಾನೆಲ್, ಬಟ್ ವೀಕೆಂಡ್ ವಿಡಿಯೋ ಅಲ್ಲ. ಏನಂತ ವಿಷಯ ಹೇಳಿದ್ರೆ, ವಿಷಯಕ್ಕೆ ಬಂದ್ಬಿಡ್ತೀನಿ, ಜಾಸ್ತಿ ವಿಡಿಯೋ ಎಳೆಯಲ್ಲ. ವಿಷಯ ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ನನಗೆ ಫೋನ್ ಮಾಡಿ ಕರೆದಿದ್ದಾರೆ ಅರ್ಜೆಂಟಾಗಿ, ನನಗೆ ಈಗ ಬಾ ಅಂತ ಹೇಳಿ. ಓಕೆ, ಅದು ಏನು ವಿಷಯ ಅಂತ ಎಲ್ಲ ಹೇಳಿ ನಾವು ಹೋಗಿ ನೋಡೋಣ. ಇವತ್ತು ಮಂಗಳವಾರ. ಓಕೆ, ಇವತ್ತು ಮಂಗಳವಾರ, ಗಂಟೆ ಆಲ್ರೆಡಿ ಆಗಿದೆ, 10 ಗಂಟೆ ಆಗಿದೆ, ರಾತ್ರಿ 10 ಗಂಟೆ ಆಗಿದೆ. ಸೊ ನಾನೀಗ ಸ್ವಲ್ಪ ಫ್ರೆಶ್ ಆಗಿ ಹೋಗ್ತಾ ಇದ್ದೀನಿ. ಏನು ಮ್ಯಾಟರ್ ಅಂತ ನೋಡೋಣ. ಅದು ಏನು ಮ್ಯಾಟರ್ ಅಂತ ಹೇಳಿ ಗೊತ್ತಾಗಬೇಕು. ಫುಲ್ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದಾರೆ. ಅದೇನಂತ ನೋಡ್ಬೇಕೀಗ ನನಗೆ ಹೋಗಿ. ನಾನೀಗ ಇಲ್ಲಿ ಬಂದು ಮುಟ್ಟಿದ್ದೀನಿ, ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಅವ್ರು ಏನು ಪ್ಲ್ಯಾನ್ ಹಾಕಿದ್ದಾರೆ ಏನಂತ ಹೇಳಿ ಗೊತ್ತಿಲ್ಲ, ಬಟ್ ನೋಡೋಣ. ಅವ್ರು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲೊಂದು ಫ್ಲವರ್ ಎಷ್ಟು ಚೆನ್ನಾಗಿದೆ. ಅರೆ, ಇದು ಪ್ಲಾಸ್ಟಿಕ್ ಆಯ್ತಾ? ನಾನು ಅದು ಮುಟ್ಟಿದ ಮೇಲೆ ಗೊತ್ತಾಯ್ತು ಓ ಹಾಯ್ 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 ಅನಿತಾ ಬಾಯ್. ಹಾಯ್ 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 ಡ್ರೀಮಾ. ಹಾಯ್ ಕಿಟ್ಟ. ಅಲ್ಲ, ಎಂತಕ್ಕೆ ಇಷ್ಟು ಬೇಗ ಕರೆದಿದ್ದು? ಎಂತ ಅರ್ಜೆಂಟ್ ವಿಷಯ ಅಂತ? ಯಾರದು? ಅಶ್ಮಿತ್ ಅಂದು ಬರ್ಡೇ. ಎಷ್ಟು ಅಂತ ಕೇಳಲಿಕ್ಕಿಲ್ಲ. ಬ್ಯೂಟಿಫುಲ್ ಗರ್ಲ್ ಅಶ್ಮಿತ್ ಅಂದು ಬರ್ಡೇ. ಸೊ ವಿಲ್ ಸಿ ಫಾರ್ ದ ಸೆಲೆಬ್ರೇಷನ್. ಓಕೆ, ಸರ್ಪ್ರೈಸ್ ಸೆಲೆಬ್ರೇಷನ್. ಓಕೆ ಓಕೆ ಓಕೆ. ಅಶಿ, ಹಾಗೆ ಅನಿತಾ ಬಾಯಿ ಈಗ ನಮ್ಗೊಂದು ಕೈಯಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಈ ಚಾಕ್ಲೇಟ್ ಕೊಟ್ಟು ಅಶ್ಮಿತಂಗೆ ಬರ್ಡೇ ವಿಶ್ ಮಾಡ್ಬೇಕಂತೆ. ಓಕೆ, ಪ್ರೆಸೆಂಟ್ ಅಂತೆ. ತುಜೆ ಹತ್ತಿನ ಹೆಸರೇ? ಇವನು ಕಿಟ್ಟ, ಅಶ್ಮಿದ್ದು ತಮ್ಮ. ಇವರೇ ನಮ್ಮ ಅಶ್ಮಿತಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, happy birthday, happy birthday to you, happy birthday to you. Gego, happy birthday to you. अरे किट्टा रिंग गलीजे तू किट्टा. Happy birthday. Thank you. ಅಲ್ಲ, ಅದು ಒತ್ಲೇ ಇಲ್ಲ ಇಷ್ಟೊತ್ತರ್ಗ. ನಾನಾ ಅನಿತಾ ಬಾಯಿ ಉಲೇಲೆ. ಓಕೆ ಓಕೆ. ಊರು ಸೇಮ್ ಡೈಲಾಗ್. ಇವರು ಡ್ರೀಮಾ. ಎಲ್ರಿಗೂ ಹರ್ಜಿಲಿಯಾದಲ್ಲಿ ಎಲ್ರಿಗೂ ಇವ್ರದ್ದು ಪರಿಚಯ ಉಂಟು. ಇವಳು ನನ್ನ ಫ್ರೆಂಡ್ ಅನಿತಾ ಬಾಯಿ. ಇವ್ರದ್ದು ಪರಿಚಯ ಎಲ್ಲರಿಗೂ ಉಂಟು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಚಾಂಪಿಯನ್ ನ ಮಾತ್ರ. ಇಲ್ಲಿ ನೋಡಿ. ಓಕೆ, ನಾಳೆ ವೈರಸ್ ಆಗಿದೆ. होम टूर जायचे. डाएट प्लॅन फ्री ना आचा बरी फर्स्ट कस्टमर नु दगो वेट लॉस करून दाखय, पैसे लॉस करून दाखय नका प्लीज. आणि तर बाई कितले असलेले तू बिफोर 6 मंथ कितले वेट असलेले? ओ गुड, व्हेरी गुड. ನೋಡಿದ್ರಲ್ಲ ನಾವು ಹೇಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿ.
ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಅನಿತಾ ನನಗೆ ಕಾಲ್ ಮಾಡಿ ಕರೆದ್ರು, ಏನಿರ್ಬೋದು ಅರ್ಜೆಂಟ್ ವಿಷಯ ಅಂತ ಹೇಳಿ. ನೋಡಿದಾಗ ತುಂಬ ಸರ್ಪ್ರೈಸಿಂಗ್ ಆಗಿತ್ತು, ತುಂಬ ಖುಷಿ ಆಯಿತು ನನಗೆ. ಹಾಗೆ ಅನಿತಾ ಬೈಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದರು, ಫುಡ್ ಅರೇಂಜ್ಮೆಂಟ್, ಕೇಕ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ತುಂಬ ಖುಷಿ ಆಯಿತು ಕೂಡ. ಹಾಗೆ ಏನಂತ ಹೇಳಿದ್ರೆ, ನನಗೆ ಇವರೆಲ್ಲ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ನನಗೆ ತಮಾಷೆ ಮಾಡಲಿಕ್ಕೆ ಹಾಕ್ಕೊಂಡಿದ್ರು. ಏನಂತ ಹೇಳಿದ್ರೆ ಕಾಕ್ಟೇಲ್ ಆ್ಯಂಡ್ ಮಾಕ್ಟೇಲ್ ಚಾನಲ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಕನ್ನಡ ಮತ್ತು ಕೊಂಕಣಿ ಎರಡೂ ಮಿಕ್ಸ್ ಆಗ್ತಾಯಿತ್ತು. ಹಾಗಾಗಿ ಅವ್ರು ತಮಾಷೆ ಮಾಡ್ತಾಯಿದ್ರು. ಮೊದಲೆಲ್ಲ ಏನು ಗೊತ್ತಾ, ನಾನು ಮೊದಲೆಲ್ಲ ಏನಂತ ಹೇಳಿದ್ರೆ, ನಾನು ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಫುಲ್ ಅಗೇನ್ಸ್ಟ್ ಆಗಿದ್ದೆ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಂಗೆ ಬಿಲ್ಕುಲ್ ಇಷ್ಟ ಆಗ್ತಾ ಇರಲಿಲ್ಲ ಆಗಿತ್ತು. ಈಗ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನನಗೆ ಎಲ್ಲಿ ಏಜ್ ಆಗಿಬಿಡ್ತದೆ, ಎಲ್ಲಿ ನಾನು ಓಲ್ಡ್ ಆಗಿಬಿಡ್ತೀನಿ ಅಂತ ಹೇಳಿ ನನಗೆ ಅದು ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆಗಿತ್ತು. ಹಾಗಾಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರಲಿಲ್ಲ. ಈಗ ಏನಂತ ಹೇಳಿದ್ರೆ, ನಾನು ಯಾವಾಗ ಫಾರಿನಿಗೆ ಬಂದ ನಂತರ ನನ್ನ ಮೈಂಡ್ ಸೆಟ್ಟು ಕೂಡ ನಾನು ಚೇಂಜ್ ಮಾಡಿದೆ. ಯಾಕಂತ ಹೇಳಿದ್ರೆ, ನಾವು ಫ್ಯಾಮಿಲಿ ಬಿಟ್ಟು ತುಂಬ ದೂರ ಬಂದಿರ್ತೀವಿ. ಕೆಲಸದ ಕಾರಣದಿಂದಾಗಿ ನಾವು ತುಂಬ ದೂರ ಬಂದಿರ್ತೀವಿ. ನಮ್ಮ ಫ್ಯಾಮಿಲಿಯೆಲ್ಲ ಊರಲ್ಲಿರ್ತಾರೆ. ಅವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಮಕ್ಕಳು ಬರ್ತಡೇ ಬರಬೇಕಾದ್ರೆ ಅಯ್ಯೋ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಂದೆ ತಾಯಿ ಎಲ್ಲ ಬೇಜಾರು ಮಾಡ್ಕೊಳ್ತಾರೆ. ಹಾಗಿರಬೇಕಾದ್ರೆ ನಾವೆಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಒಬ್ರದ್ದು ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಊರಲ್ಲಿರುವಂಥ ತಂದೆ ತಾಯಿ ಅಕ್ಕ ಅಣ್ಣಂಗೆಲ್ಲ ಎಷ್ಟು ಖುಷಿ ಆಗ್ಬೋದು. ಓಕೆ, ನನ್ನ ಮಗಳದ್ದು ಬರ್ಡೇ ಯಾರೋ ಒಬ್ಬರು ಸೆಲೆಬ್ರೇಷನ್ ಮಾಡಿದ್ರು, ಅಲ್ಲಿ ನನ್ನ ಮಗಳು ಖುಷಿ ಆದಳು, ಅವಳಿಗೆ ಖುಷಿ ಸಿಕ್ತು ಅಂತ ಹೇಳಿದಾಗ ತಂದೆ ತಾಯಿಗೆಲ್ಲ ಎಷ್ಟು ಖುಷಿ ಆಗ್ತದೆ. ಇದು ಈ ಮಾತುಗಳು ಯಾರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಯಾರು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬರ್ಡೇ ದಿವಸ ಯಾರು ವಿಶ್ ಮಾಡಲಿಕ್ಕಾಗದೆ, ಒಂದು ಕೇಕ್ ತಂದು ಕಟ್ ಮಾಡಲಿಕ್ಕಾಗದೆ, ಯಾರು ಆ ಬರ್ಡೇ ದಿವಸ ಒಂದು ನೋವಾಗ್ತದೆ ನೋಡಿ, ಅವರಿಗೆ ಮಾತ್ರ ಅದು ಅರ್ಥ ಆಗ್ತದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ತುಂಬ ಊರಲ್ಲಿ ಇದ್ಕೊಂಡು ಎಂಜಾಯ್ ಮಾಡೋರಿಗೆ ಈ ಒಂದು ವರ್ಡ್ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವರ್ಡ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ನೀವು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೋಸ್ಕರ ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ, ಕಮೆಂಟಲ್ಲಿ ಮಾತ್ರ ಕಂಜೂಸಿತನ ತೋರಿಸ್ಬೇಡಿ ಯಾವತ್ತು. ಓಕೆ.